ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಅವ್ರ ಅಪ್ಪ ಅಮ್ಮನ ಹತ್ರ ಬಂದು, ಅಮ್ಮ ನಾನು ನನ್ನ ಫ್ಯಾಮ್ಲಿನ ಮದುವೆಯಲ್ಲಿ ಇರಿಸ್ಕೋಬೇಕು ಅಂತ ಆಸೆ ಪಟ್ಟೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಮ್ಮ, ನಮ್ಮದೇ ತಪ್ಪಿರ್ಬೇಕಾದ್ರೆ ಇನ್ನು ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಬಿಡು ಕಾವ್ಯ, ಹೀಗಾದರೂ ನೀನು ಹುಷಾರಾಗಿರು. ಈಗ ಅಂದಿರೋ ಮಾತುಗಳಿಗೆ ನೀನು ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಾಗ್ತಿದೆ ಅಂತ ಅವರಪ್ಪ ಕಾವ್ಯಂಗೆ ಸಾಂತ್ವನ ಮಾಡ್ತಾ ಇದ್ದಾಗ ಧಾನ್ಯಲಕ್ಷ್ಮಿ ಬಂದು, ನೀವೇನು ಅಂತ ನಮಗೆ ಗೊತ್ತು. ಇನ್ನು ನೀವು ನಮ್ಮ ಫ್ಯಾಮಿಲಿಯವರು ನಿಮ್ಮನ್ನ ಯಾವುದೇ ಕಾರ್ಯ ಕರೆದ್ರು ನೀವು ಬರೋದನ್ನ ಇಟ್ಕೊಬೇಡಿ. ಎಸ್ಪೆಷಲಿ ನೀನು ಬರೋದನ್ನ ಇಟ್ಕೊಬೇಡ ಅಪ್ಪು. ಅವ್ರು ಏನು ಕರೆದ್ರು ನೀವು ಬರೋದನ್ನ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೂ ನಮಗೂ ಸಂಬಂಧನೇ ಇಲ್ಲ. ನಮ್ಮ ಅಕ್ಕ ಅವಾಗಿಂದ ಹೇಳ್ತಿದ್ಲು, ನಿಮ್ಮಂಥವ್ರನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು, ತುಂಬ ಅತಿಯಾಗಿ ನಂಬಕ್ಕೆ ಹೋಗಬಾರ್ದು ಅಂತ. ನಾನೇನು ಮಾಡಲಿ, ನೀವು ಈ ಥರ ಮನುಷ್ಯರು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮಗನ ಜೀವನ ಹಾಳು ಮಾಡೋಕ್ಕೆ ನೀವು ಇದ್ದೀರಾ ಅನಿಸುತ್ತೆ. ಎಷ್ಟು ನೈಸಾಗಿ ನೀವು ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದು ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಎಷ್ಟು ಪಣ ತೊಟ್ಟಿದ್ರಿ. ಈಗ ನನಗೆ ಅರಿವಾಗ್ತಿದೆ ನೀವೇಂತಕ್ಕೆ ಈ ಥರ ಹಾಡ್ತಿದ್ರಿ ಅಂತ ಹೇಳ್ತಾಯಿದ್ರು. ಚಿಕ್ಕತ್ತೆ, ಯಾಕತ್ತೆ ಈ ಥರ ಮಾತಾಡ್ತಿದ್ದೀರಾ ಅಂದ, ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ ಕಾವ್ಯ. ಇನ್ನು ನಿನಗೆ ನನ್ನ ಚಿಕ್ಕತ್ತೆ ಅನ್ನೋ ಕರೆಯೋಕ್ಕೆ ಅಧಿಕಾರ ಇಲ್ಲ. ಅಷ್ಟು ಮನ್ಸಿಗೆ ನೋವು ಮಾಡಿದ್ಯಾ. ನೀನು ಅವ್ರ ಪ್ರತಿಪಕ್ಷ ಇರಬೇಕಾದ್ರೆ ನನಗೆ ಎಷ್ಟು ನೋವಾಗಿರ್ಬೇಡ ಹೇಳು. ಈಗ ನಾನೇನು ಮಾಡೋದಕ್ಕಾಗಲ್ಲ. ಇನ್ನು ನಾನು ಯಾವತ್ತೂ ನಮ್ಮ ಅಕ್ಕನ ಥರನೇ ನಾನು ನಿನ್ನ ಸೊಸೆ ಅಂತ ನಿರಾಕರಿಸ್ಲೇಬೇಕು ಅಂತ ಅವ್ರಿನ್ನ ತುಂಬ ಬೇಜಾರಾಗಿ ಹೇಳ್ತಾ ಇರ್ತಾರೆ. ಆ ವಿಚಾರ ಕೇಳಿಸ್ಕೊಂಡು, ಅಮ್ಮ ಅವರೇ, ನಿಮ್ಗೊಂದು ಮಾತು ಹೇಳ್ತೀನಿ. ಇಷ್ಟು ವರ್ಷದಿಂದ ನೀವು ನನ್ನ ಮಗಳು ಕಾವ್ಯ ಏನು ಅಂತ ಗೊತ್ತಿತ್ತು. ಬಟ್ ಈ ವಿಚಾರದಲ್ಲಿ ಕಾವ್ಯನ ತಪ್ಪೇನೂ ಇಲ್ಲ. ಅವಳು ನಿರಪರಾಧಿ. ನೀವು ಅವಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕೃಷ್ಣಮೂರ್ತಿ ಅವರು ಹೇಳ್ತಿದ್ರು. ಸಾಕು ನಿಲ್ಸಯ್ಯ, ನೀವು ನಿಮ್ಮ ಮನೆ ನಾಟಕ ಎಲ್ಲ ನಮಗೆ ಗೊತ್ತಿಲ್ವಾ? ಏನೋ ಅಡವಿಡಿಲಿ ನಿಮ್ಮಿಬ್ರು ಮಕ್ಕಳಿಗೆ ಮದುವೆ ಮಾಡಿದ್ರಿ ಅಂತ, ಈಗೂ ನಿಮಗೆ ಕಷ್ಟ ಎಲ್ಲ ಆಗುತ್ತೆ ಅಂತ ನಿಮ್ಮ ಚಿಕ್ಕ ಮಗಳನ್ನೂ ಕೊಟ್ಟು ಮದುವೆ ಮಾಡೋಕ್ಕೆ ನೀವು ಮುಂದೆ ಆಲೋಚನೆ ಮಾಡಿಸಿದ್ರಿ. ಆ ವಿಚಾರ ನನಗೆ ಗೊತ್ತಾಗಿ ಎಲ್ಲ ತಡೆದ್ನಲ್ಲ. ಆದರೂ ನನ್ನ ಮಗನ ದೊಡ್ಡ ಗುಣ, ನೀವೇನೇ ತಪ್ಪು ಮಾಡಿದ್ರು ಅವನು ಏನು ತಪ್ಪು ಮಾಡಿಲ್ಲ ಅನ್ನೋ ರೀತಿ ನೋಡಿದಾನೆ. ಇಲ್ಲಿಗೆ ಬಿಟ್ಟಾಕಿ, ಯಾವುದೇ ಕಾರಣಕ್ಕೂ ನೀವಿನ ನಮ್ಮ ಮನೆ ವಸ್ಲುನ ತುಳಿಬೇಡಿ ಅಂತ ಹೇಳಿ ಹೊರಟಿರ್ತಾಳೆ. ಸರಿ ಬರ್ತೀನಿ ಕಾವ್ಯ ಅಂತ ಅವರು ಸಹ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಇನ್ನ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ. ಕಾವ್ಯಂಗೆ ಅವ್ರ ಅಜ್ಜಿಯವರು, ಹೋಗಮ್ಮ ಆರತಿ ತಗೊಂಡ್ ಬಾ, ಆರತಿ ಕೊಟ್ಟಿ ಹೊಳಕರಿ ಅಂತ ಹೇಳ್ತಾ ಇರ್ತಾರೆ. ಆಗ ಅನಾಮಿಕಾ, ನಾನು ಅವಳ ಕೈಯಲ್ಲಿ ಆರ್ತಿನೇ ಎತ್ತಿಸ್ಕೊಳ್ಳಲ್ಲ. ಎಂತಕ್ಕಂದ್ರೆ ಅವಾಗಿಂದ ನಮ್ಮ ಜೊತೆ ಚೆನ್ನಾಗಿರೋ ಥರ ನಾಟಕ ಆಡಿ ಈಗ ಅವರ ತಂಗಿ ಮದುವೆ ಆಗಿಲ್ಲ ಅಂತ ಅವ್ರೇನಾದ್ರೂ ಮನ್ಸಲ್ಲಿ ಕುಳ್ಬುದ್ಧಿ ಇಟ್ಕೊಂಡು ನಮ್ಮನ್ನ ಹಾರೈಸಿದ್ರೆ ನನಗೆ ಇಷ್ಟ ಆಗಲ್ಲ ಅಜ್ಜಿ. ನಾನು ಅವ್ರ ಕೈಯಿಂದ ಆರ್ತಿನೇ ತೆಗೆಸ್ಕೊಳ್ಳಲ್ಲ ಅಂತ ನಿರಾಕರಿಸ್ತಾ ಇರ್ತಾಳೆ ಅನಾಮಿಕಾ. ನೋಡಿದ್ರೆ ಕಾವ್ಯಂಗೆ ತುಂಬ ಬೇಜಾರಾಗಿರುತ್ತೆ. ನೀನು ಆ ಥರ ಮಾತಾಡೋದನ್ನ ಇಟ್ಕೊಳಕ್ ಹೋಗ್ಬೇಡ ಅನಾಮಿಕಾ. ಯಾಕಂದ್ರೆ ನಮ್ಮ ಅತ್ತಿಗೆನೇ ನೀನ ಒಂದ್ ಮಾಡಿರೋದು. ಅದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಮಾತಾಡು ಅಂತ ಹೇಳ್ತಿದ್ರು. ಯಾಕಮ್ಮ ಅನಾಮಿಕಾ, ಅಲ್ಲಾಗಿರೋ ಅನಾಹುತ ಆಗೋಯ್ತು. ಅದನ್ನೇ ನೀನ್ ತವ್ರ ಮನೆ ಸೀರೆ ಎತ್ಕೊ ಬಂದಂಗೆ ಆ ವಿಚಾರನೂ ಎತ್ಕೊ ಬಂದಿದ್ಯಲ್ಲ, ಅಲ್ಲಿದಲ್ಲೇ ಬಿಟ್ಟಾಕ್ಬೇಕು ಅಂತ ಹೇಳ್ತಿದ್ದಾಗ ಆಗ ರುದ್ರಾಣಿ, ಅಮ್ಮ ಅವಳು ಹೇಳ್ತಿರೋದ್ ಸರಿನೇ ಇದೆ. ಈಗ ಏನ್ ಮಾಡೋದಿಕ್ಕಾಗುತ್ತೆ? ಅವ್ರು ಮಾಡಿರೋ ತಪ್ಪಿಗೋಸ್ಕರ ಅವಳೇನ್ ಮಾಡಿದಾಳೆ? ಅವಳ ಕೈಲಿ ಅವಳಿಗೆ ಆರ್ತಿ ತೆಗೆಸ್ಕೊಳ್ಳೋಕ್ ಇಷ್ಟ ಇಲ್ಲ. ನೀವೇ ಯಾರಾದ್ರೂ ಕೊಡಿ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿನೂ ಸಹ. ಆಗ ಕಾವ್ಯ, ನೀನೇನು ಕೊಡೋದ್ ಬೇಡ, ನಾವೇ ಯಾರನ್ನ ಕೊಡ್ತೀವಿ ಅಂತ ಅಪರ್ಣ ಅವರು ಸಹ ಹೇಳ್ಬೇಕಾದ್ರೆ, ಅತ್ತೆ ನೀವು ಇದೇ ತರ ಮಾತಾಡ್ತಾ ಇದ್ದೀರಲ್ಲ, ನಾನೇನ್ ಮಾಡಿದ್ದೀನಿ ಅತ್ತೆ ಅಂತ ತಪ್ಪು ಕೆಲಸ ಅಂತ ಹೇಳ್ತಾ ಇರ್ತಾಳೆ. ಆಗ ಅವರ ಅತ್ತೆ ಅವ್ರು ಸೇರಿ, ನೀವೆಲ್ಲ ಮಾತಾಡಿದ್ದು ಸಾಕು, ಈಗ ಬರೋ ಒಂದು ಹೊಸ ಸೊಸೆಗೋಸ್ಕರ ಈ ವಿಚಾರನೆಲ್ಲ ಇಲ್ಲೇ ಮಾತಾಡೋ ಅಂತ ಅವಶ್ಯಕತೆ ಇದೆಯಾ? ಇಲ್ಲೇ ಮಾತಾಡಿ, ನಿನ್ನೆ ಸೊಸೆ ಮಾನ ಮರಿದೆಯಲ್ಲ ಇಲ್ಲೇ ತೆಗೆದ್ಬಿಡಿ ಬೇರೆಯವ್ರ ಮುಂದೆ ಅಂತ ಅವ್ರ ಅಜ್ಜಿ ಹೇಳ್ಬೇಕಾದ್ರೆ, ಅತ್ತೆ ನೀವಂತೂ ಮಾತಾಡಿಲ್ಲ, ನಾನಾದ್ರೂ ನಮ್ಮ ಅಕ್ಕನ ಪರ ನಾನ್ ಮಾತಾಡ್ತೀನಿ. ಕಾವ್ಯ ಏನು ಎತ್ತ ಅಂತ ನನಗೆ ಹೀಗೆ ಗೊತ್ತಾಗಿದೆ ಅಂತ ಹೇಳ್ಬೇಕಾದ್ರೆ, ಅತ್ತೆ ನೀವು ಕರೆಕ್ಟಾಗಿ ಮಾತಾಡಿದ್ರಿ. ಈ ಕಾವ್ಯ ನನ್ನ ಹತ್ರ ಚೆನ್ನಾಗಿರೋ ತರ ನಾಟಕ ಆಡಿ ನನ್ಗೂ ಕಲ್ಯಾಣ್ಗೂ ಮತ್ತೆ ಅಪ್ಪಗೂ 3 ಜನ ವಿಚಾರದಲ್ಲೂ ಅನ್ಯಾಯ ಮಾಡ್ತಿದ್ಲು. ನನಗೆ ಆ ವಿಚಾರನ ಕೇಳಿ ತಡ್ಕೊಳಕ್ಕಾಗ್ಲಿಲ್ಲ ಅಂತ ಅನಾಮಿಕಾ ಹೇಳ್ಬೇಕಾದ್ರೆ, ಏನು ಮಾಡೋದಿಕ್ಕಾಗಲ್ಲ, ನಾನು ಏನ್ ಮಾಡಿದ್ದೀನಿ, ನಿಮ್ ಖುಷಿನೇಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು ಅಂತ ಕಾವ್ಯ ಹೇಳ್ತಿದ್ರು. ನನಗೆ ನೀವು
ಏನಾದ್ರೂ ಅನ್ನಿ, ಆದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀವು ಕಲ್ಯಾಣ್ ಅವರು ತುಂಬಾ ಖುಷಿಯಾಗಿರ್ಬೇಕು ಅಂತ ಕಾವ್ಯ ಹಾರೈಸ್ತಾ ಇರ್ತಾಳೆ. ಆಗ ಇದು ನನ್ನ ಹೆಂಡತಿ ಸಂಸ್ಕಾರ. ಇವಾಗ ಇಷ್ಟ್ ಜನ ಎಲ್ಲ ಮಾತಾಡಿದ್ರಲ್ಲ, ಅವಳು ಅವ್ರ ಫ್ಯಾಮಿಲಿ ಬಗ್ಗೆ ಅಷ್ಟೇನೇ ಹೇಳಿದ್ರು ತಲೆ ಕೆಡಿಸ್ಕೊಂಡ್ತೀರಾ ಅವ್ರ ಮೈದನ್ಗೋಸ್ಕರ ಕರಿತಿದ್ದಾಳೆ ನೋಡಿ, ಅದು ನನ್ನ ಹೆಂಡತಿ. ಅವರಿಗೋಸ್ಕರ ಅವಳು ಏನಾದ್ರೂ ಮಾಡಕ್ಕೆ ತ್ಯಾಗ ಮಾಡೇ ಮಾಡ್ತಾಳೆ. ಈ ಮದ್ವೆ ನಡೆಯೋದಿಕ್ಕೂ ಕಾರಣ ಕಾವ್ಯನೇ ಅಂತ ರಾಜ್ ಹೇಳ್ತಾ ಇರ್ತಾನೆ. ಆಕ್ರಿ ಸುಬ್ರಹ್ಮಣ್ಯ ಅವ್ರೆ, ನಿಮಗೆ ಗೊತ್ತಿಲ್ವಾ ಅಂತ ಅನಾಮಿಕಾ ಅವ್ರ ಅಪ್ಪಂಗೆ ಹೇಳ್ಬೇಕಾದ್ರೆ, ಓ ಸೇಟು ಅವರಿಂದ ಇವರೇ ಅಲ್ವಾ ಬಚಾವ್ ಮಾಡಿದ್ದು ಅಂತ ಅವ್ರು ಫ್ಲಾಶ್ ಮಾಡ್ಕೊಂಡು, ಅನಾಮಿಕಾ ಈಗ ನೀನು ಇದನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ಒಳಗೀಗ ಕಾವ್ಯನ್ ಕೈಯಲ್ಲೇ ಆರತಿ ತೆಗಿಸ್ಕೊಂಡು ಒಳಗೋಗು, ನಾನು ಆಮೇಲೆ ಮಾತಾಡ್ತೀನಿ ಅಂತ ಅವರಿಗೆ ಮ್ಯಾನಿಪ್ಯುಲೇಟ್ ಮಾಡಿ ಇನ್ನ ಆರತಿ ತೆಗ್ದಿ ಒಳಗ್ ಕರೀತಾರೆ. ಕಾವ್ಯ ತುಂಬಾ ಮನ್ಸ್ಫೂರ್ತಿಯಿಂದ ಅವರಿಬ್ರು ಸುಖ ಸಂತೋಷವಾಗಿರ್ಬೇಕು ಅಂತ ಇನ್ನ ಆರತಿ ಕೊಟ್ಟಿ ಒಳಗ್ ಕರೀತಾರೆ. ಈ ಕಡೆ ನೋಡಿದ್ರೆ ಅನಾಮಿಕಾನ ಅವ್ರ ಅಪ್ಪ ಅಮ್ಮ ಪಕ್ಕಕ್ಕೆ ಕರ್ಕೊಂಡೋಗಿ ಮಾತಾಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ಸ್ ಇವೆ. ಇನ್ನು ಮನೆ ಮಂದಿಯವರೆಲ್ಲ ಒಂದ್ ಕಡೆ ಕೂತಿರ್ತಾರೆ. ಅನಾಮಿಕಾ ಅವ್ರ ಅಪ್ಪ ಅಮ್ಮ, ನೀನು ಈಗ ಕಾವ್ಯನ್ ಮೇಲೆ ಎಷ್ಟು ಕೋಪ ಇದೆ ಅಂತ ನನಗೆ ಗೊತ್ತಾಗ್ತಿದೆ, ಬಟ್ ನೀ ಈಗ ಕೋಪನೆಲ್ಲ ಹೀಗೆ ಹೊರ ಹಾಕ್ಬೇಡ. ಎಂತಕ್ಕಂದ್ರೆ ಈ ಮನೇಲಿ ಎಲ್ಲರಿಗೂ ಕಾವ್ಯ ಇಷ್ಟ. ನೀನ್ ಆ ತರ ಮಾತಾಡಿದ್ ನೋಡಿ ಅವ್ರಿಗೆ ಎಷ್ಟು ಶಾಕ್ ಆಯ್ತು ನೋಡು. ಈಗ ಬಂದಿರೋ ಸೊಸೆ ನೀನು, ಅವರಿಬ್ರು ಯಾವ್ದೋ ಕಾರಣದಿಂದ ಈ ಮನೆ ಸೊಸೆ ಆದ್ರು, ಆದ್ರೆ ಮನೆ ಮಂದಿಯವ್ರಿಗೆಲ್ಲ ಕಾವ್ಯ ಅಂದ್ರೆ ಇಷ್ಟ ಇದೆ. ನೀನು ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡೋದನ್ನ ಕಲಿಬೇಕು. ನೀನ್ ಈ ತರ ದ್ವೇಷ ತೋರಿಸ್ಕೊಂಡೋದ್ರೆ ಮಧ್ಯದಲ್ಲಿ ನಿನಗೆ ಯಾರು ನಿಂತ್ಕೊಳ್ಳೋ ಶಕ್ತಿನೂ ಇರಲ್ಲ ಅಂತ ಅವರಿಬ್ರು ಇನ್ನ ಅವರಿಗೆ ಬ್ರೈನ್ ವಾಶ್ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅನಾಮಿಕಾ ಜೊತೆ ಮಾತಾಡ್ತಾ ಇರ್ತಾರೆ. ಇನ್ನೇನು ನಿಮ್ ಮಗಳನ್ನ ಇಲ್ಲೇ ಬಿಟ್ಟಿದ್ದೀರಲ್ಲ, ಇನ್ನ ಕಾರ್ಯಗೆಲ್ಲ ನಾವೇ ನೋಡ್ಕೊಂತೀವಿ ಅಂತ ಹೇಳ್ತಾ ಇರ್ತಾರೆ. ಅಪರ್ಣ ಮತ್ತೆ ಧಾನ್ಯಲಕ್ಷ್ಮಿ, ಆಗ ನಮ್ಮನೇಲೆ ಇಟ್ಕೋಬೇಕು ಅಂತ ಆಸೆ ಇತ್ತು, ಬಟ್ ನೀವು ಹೇಳ್ತಿದ್ದೀರಲ್ಲ, ಆಯ್ತು ಬಿಡಿ ಅಮ್ಮವ್ರೆ, ನಿಮಗೋಸ್ಕರ ನಮ್ಮ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ ಇನ್ನೆಲ್ಲರೂ ಮಾತಾಡ್ಬಿಟ್ಟು ಇನ್ನ ಹೊರಡ್ತಾ ಇರ್ತಾರೆ. ಕಲ್ಯಾಣ್, ನನ್ನ ಮಗಳ ಕೈನ ನಿನ್ ಕೈಯಲ್ಲಿ ಇಡ್ತಾ ಇದ್ದೀನಿ, ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಪ್ಪ ಅಂತ ಹೇಳಿ ಇನ್ನ ಅನಾಮಿಕಾ ಅವ್ರ ಅಮ್ಮನೂ ಸಹ ಅಲ್ಲಿಂದ ಹೊರಟಿರ್ತಾರೆ. ಆಗ ರಾಜವ್ರಿ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕು ಅಂತ ಹೇಳಿ ನನಗೆ ಯಾಕೋ ಅನುಮಾನ ಬರ್ತಿದೆ. ಕಾವ್ಯ ಮತ್ತೆ ಸ್ವಪ್ನ ಒಂದೇ ಮನೆಯವರು, ನನ್ನ ಮಗಳು ಬೇರೆ ಮನೆಯಿಂದ ಬಂದಿರೋದ್ರಿಂದ ಅವ್ರೇನಾದ್ರೂ ನಮಗೆ ತಪ್ಪಾಗಿ ಮಾತಾಡೋ ಅಂತ ವಿಚಾರ ಬಂದ್ರೆ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ನಮ್ ಕಳಾವತಿ ಆ ಥರ ಏನೂ ಅಲ್ಲ, ಅವಳೆಲ್ಲರಿಗೂ ಹೊಂದಾಣಿಕೆ ಆಗ್ಬಿಟ್ಟೆ ಹೋಗ್ತಾಳೆ. ನೀವು ಅವಳು ಅನ್ಕೊಂಡಿರೋದಕ್ಕೆ ಮದ್ವೆ ಆಗಿರೋದು ಅಂತ ಅವ್ರೇನ ಹೇಳಿ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಕೃಷ್ಣಮೂರ್ತಿ ಅವ್ರಿಗೆ ಮತ್ತೆ ಕನಕಾಗೆ ಅಪೂರ್ವ ಅವರಿಗೆ ತುಂಬಾ ಯೋಚನೆ ಆಗಿರುತ್ತೆ. ಅಪ್ಪು ಏನ್ ಮಾಡ್ತಿದ್ದಾಳೋ ಏನೋ ಅಂತ ನೋಡಿದ್ರೆ ಅಪ್ಪು ಏನೂ ಆಗೇ ಇಲ್ಲ ಅನ್ನೋ ರೀತಿ ಬಂದು ಶೂನ ಹಾಕೊಂಡು, ಅಮ್ಮ ನನ್ನ ಸೈಕಲ್ ಬೀಗ ಕೊಡು, ನಾನು ಹೊರ್ಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ರು. ಈಗ ಎಲ್ಗೆ ಹೋಗ್ತಿದ್ಯಾ ಅಪ್ಪು ಅಂತ ಅವ್ರ ದೊಡ್ಡಮ್ಮ ಕೇಳ್ತಿದ್ರು. ಆಗ ಏನು ಇಲ್ಲ ದೊಡ್ಡಮ್ಮ, ನನ್ಗೆ ಯಾಕೋ ಚಿಕನ್ ತಿನ್ಬೇಕು ಅನ್ನಿಸ್ತಿದೆ, ಹೋಗಿ ತನ್ಕೊಂತೀನಿ ಕೊಡು ಅಂತ ಬೀಗ ಇಸ್ಕೊಂಡು ಹೋಗ್ತಾಳೆ. ಏನು ಇವಳು ಏನೂ ಆಗೇ ಇಲ್ಲ ಅನ್ನೋ ರೀತಿಲಿದ್ದಾಳೆ, ಹೆಂಗಿದ್ದಾಳೆ ಇವಳು ಅಂತ ಅವರೇ 3 ಜನನು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯಂಗ್ ತುಂಬಾ ಮನ್ಸಿಗೆ ಬೇಜಾರಾಗಿ ಅವ್ರ ಚಿಕ್ಕತ್ತೆ ಮಾತಾಡಿರೋ ವಿಚಾರನ ಜ್ಞಾಪಿಸ್ಕೊಂಡು ಕೂತಿರ್ತಾಳೆ. ಆಗ ರಾಜ್ ಬಂದಿ, ಏನ್ ಮಾಡ್ತಿದ್ಯಾ, ಏನು ಆರತಿ ಬಗ್ಗೆ, ಬೆಳಗ್ಗೆ ಆರತಿ ಎತ್ತಿದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ, ಯಾರ್ಯಾರು ಏನು ಅಂತ ನಿನಗೆ ಗೊತ್ತಿತ್ತು, ಆದ್ರೂ ರೀ ನಮ್ ಚಿಕ್ಕತ್ತೆ ಈ ತರ ಮಾತಾಡ್ತಾರಂತ ಗೊತ್ತಿರ್ಲಿಲ್ವಲ್ಲ. ನೀನು ಇಲ್ಲಿರೋದ್ಕು ಆ ಮಂಟಪದಲ್ಲಿ ನಡೆದಿರೋದ್ಕು ಅವ್ರಿಗೆ ಬೇಜಾನ್ ಡಿಫ್ರೆನ್ಸ್ ಇದೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ, ಅವ್ರವ್ರ ಸ್ವಾರ್ಥನ ಅವ್ರು ನೋಡ್ಕೊಂತಾರಷ್ಟೇ, ಬಟ್ ನಿಂದೇನು ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅವರೇ ರಿಯಲೈಸ್ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ರೀ, ನೀವೇನೋ ಹೇಳ್ತಾ ಇದ್ದೀರಾ ಸರಿ, ಅನಾಮಿಕಾನು ಸಹ ನಾನು ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ರೀತಿಲಿ ನೋಡ್ತಾ ಇದ್ದಾರೆ. ಇನ್ನ ಈ ಮನೇಲಿ ಇನ್ನ ಏನೇನ್ ಗಂಡಂತರ ಹುಟ್ಟುತ್ತೋ ನನ್ಗಂತೂ ಗೊತ್ತಾಗ್ತಿಲ್ಲ, ನಿನ್ ಪಾಡಿಗೆ ನೀನ್ ಇದ್ಬಿಡು ಅಂತ ರಾಜ್ ಹೇಳ್ಬೇಕಾದ್ರೆ, ನೀವೇನ್ರಿ ಬೆಳಗ್ಗೆ ಹೋಗಿ ಸಂಜೆ ಬರ್ತೀರಾ, ಹೆಂಗಸ್ರೆಲ್ಲ ನಾವು ಒಂದ್ ಕಡೆ ಇರ್ತೀವಿ, ಇನ್ನ ಮಾತುಗಳು ಏನೇನ್ ಬರುತ್ತೆ ಅಂತ ನನಗ್ ಗೊತ್ತು ಅಂತ ಅಲ್ಲಿಂದ ಹೊರಟಿರ್ತಾಳೆ. ಕಾವ್ಯನ್ ನೋಡಿ ರಾಜ್ಗೆ ತುಂಬಾ ಬೇಜಾರಾಗಿ, ಅಲ್ಲ ನನ್ ವಿಚಾರದಲ್ಲೇನೋ ತಪ್ಪಾಗೋಯ್ತು, ಆದ್ರೆ ನನ್ ತಮ್ಮನ್ ವಿಚಾರದಲ್ಲಿ ಕಾವ್ಯ ತಪ್ಪು ಮಾಡಲ್ಲ ಅಂತ ಒಂದ್ ಕಡೆ ಭರವಸೆಯಿಂದ ಇರ್ತಾನೆ. ಇನ್ನ ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ಊಟಕ್ಕೆ ಕೂತಿರ್ತಾರೆ. ಕಾವ್ಯ ಅವ್ರ ಅತ್ತೆಗೆ ಊಟ ಬಡ್ಸೋದಿಕ್ ಹೋದ್ರೆ, ನಾನೇ ಬಡಿಸ್ಕೊಂತೀನಿ ಅಂತ ಆ ಅನ್ನನ
ಕಸ್ಕೊಂಡು ಅವಳೇ ಬಡಿಸ್ಕೊಂತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಚಿಕ್ಕತ್ತೆ ನಿಮಗೋಸ್ಕರ ಕರಿ ಮಾಡಿದೀನಿ ತಿನ್ನಿ ಅಂತ ಅವಳು ತುಂಬಾ ಪ್ರೀತಿಯಿಂದ ಹಾಕ್ತಾ ಇರ್ತಾಳೆ. ನನಗೆ ಬೇಕು ಅಂದ್ರೆ ನಾನು ಹಾಕೊಳ್ತೀನಿ, ನೀವೇನು ಹಾಕುವಂತ ಅವಶ್ಯಕತೆ ಇಲ್ಲ ಅಂತ ಕಾವ್ಯನ್ಗೆ ಮನ್ಸಿಗೆ ತುಂಬಾ ಬೇಜಾರಾಗೋ ತರ ಏನ್ ಧಾನ್ಯಲಕ್ಷ್ಮಿ, ನಿಮ್ ಸೊಸೆ ಬಂದಿದ ತಕ್ಷಣ ಕಾವ್ಯನ್ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ಬೇಕಾದ್ರೆ ಇಷ್ಟ ದಿವಸ ಗೊತ್ತಿರ್ಲಿಲ್ವಲ್ಲ ಯಾರ್ಯಾರು ಏನೇನ್ ಬುದ್ಧಿ ಅಂತ, ಈಗ ಅರಿವಾಗಿದ್ಯಲ್ಲ ಹಾಗಾಗಿ ನಾನು ಬಿಟ್ಬಿಟ್ಟಿದೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ನಮ್ಮ ಅಕ್ಕ ಮಾಡೋದೇ ಸರಿ ಇತ್ತು, ಅವ್ರ ತರಾನೇ ನಾನು ಇರ್ಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ ಧಾನ್ಯಲಕ್ಷ್ಮಿ ಅವರು. ಕಾವ್ಯನ್ಗೆ ನೋಡಿ ತುಂಬಾ ಬೇಜಾರಾಗುತ್ತೆ. ರಾಜ್ಗೂ ಸಹ ತುಂಬಾ ಬೇಜಾರಾಗಿ ಕಳಾವತಿ ಬಾ ಇಲ್ಲಿ ನನಗ್ ಕರಿ ಬಡ್ಸು ಅಂತ ಹೇಳಿ ಅವ್ನ್ ಬಡಿಸ್ಕೊಂಡ್ ತಿಂತಾ ಇರ್ತಾನೆ. ಚೆನ್ನಾಗಿದೆ ಕಳಾವತಿ ನೀನ್ ಮಾಡಿರೋದು ಅಂತ ಹೇಳ್ಬೇಕಾದ್ರೆ, ಅಕ್ಕ ನಿನಗೀಗ ಅರಿವಾಗಿದೆ ಧಾನ್ಯಲಕ್ಷ್ಮಿ ಅಂತ ಅಪರ್ಣ ಹೇಳ್ಬೇಕಾದ್ರೆ, ಸಾಕು ನಿಲ್ಸಿ, ಎಲ್ಲ ಕಾವ್ಯ ನಮ್ಗೆಲ್ಲ ಅನ್ನಪೂರ್ಣೇಶ್ವರಿ ಇದ್ದಂಗೆ, ಅವಳೇ ನಮಗೆ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಊಟ ಆಗ್ತಿದ್ದಾಳೆ ಅಂದ್ರೆ ನಾವು ಅವರಿಗೆ ಹೊಗಳ್ಬೇಕು, ಇವತ್ತು ಒಂದೊಂದು ತುತ್ತಿಗೂ ಅವಳಿಗೆ ಬೇಜಾರ್ ಮಾಡ್ಸೋದಲ್ಲ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ. ಆಗ ಸುಭಾಷ್ ಅವರು ನಿನ್ ಸೊಸೆ ಏನ್ ಮಾಡಿದ್ರು ಸುಮ್ನೆನೆ ಇರ್ತೀಯಲ್ಲ ರುದ್ರಾಣಿ ಅಂತ ಹೇಳ್ಬೇಕಾದ್ರೆ, ಇನ್ನೇನ್ ಮಾಡಕ್ಕಾಗುತ್ತಣ್ಣ, ಅವಳು ಮಾಡೋದಕ್ಕೆಲ್ಲ ನಾವು ಸುಮ್ನೆ ತಲೆ ಬಾಗಿಸ್ಬೇಕಷ್ಟೇ ಅನ್ಬೇಕಾದ್ರೆ, ಈಗ ನೀವೆಲ್ಲರೂ ಅಷ್ಟೇ ಮಾಡ್ಬೇಕು, ಕಾವ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ. ಆಗ ಸುಭಾಷ್ ಶಬಾಷ್ ಕರೆಕ್ಟ್ ಆಗಿ ಹೇಳಿದ್ಯಾ ನೀನು ಅಂತ ಅವ್ರಮ್ಮ ಅವ್ರಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪಣ್ಣಂಗೆ ತುಂಬಾ ಬೇಜಾರಾಗಿ ಊಟ ಮಾಡ್ಬೇಕಾದ್ರೆ, ಈಗ ಎಲ್ಲರೂ ಆಗೋಗಿರೋ ವಿಚಾರನ ಬಿಟ್ಟು ನಡೆಯೋ ವಿಚಾರನ ಯೋಚನೆ ಮಾಡಿ, ಕಾವ್ಯನ್ಗಿ ತರ ಎಲ್ಲರೂ ಮನ್ಸಿಗೆ ಬೇಜಾರ್ ಮಾಡೋದನ್ನ ಇಟ್ಕೊಳಕ್ ಹೋಗ್ಬೇಡಿ. ಅಮ್ಮ ಕಾವ್ಯ, ನೀನ್ ಅಡ್ಗೆ ತುಂಬಾ ಚೆನ್ನಾಗ್ ಮಾಡಿದ್ಯಾ, ಎಲ್ಲರಿಗೂ ಹೊಟ್ಟೆ ತುಂಬಿಸ್ತಾ ಇದ್ಯಾ, ನೀನು ಅನ್ನಪೂರ್ಣೇಶ್ವರಿ ಇದ್ದಂಗೆ ಅಂತ ಅವ್ರ ಅಂಚಿ ಕಾವ್ಯನ್ಗೆ ಹೊಗಳ್ತಾ ಇರ್ತಾರೆ. ಈಗ ಅನಾಮಿಕಾ ಎಲ್ಲರ ಮುಂದೆನೂ ಕಾವ್ಯನ ಬ್ಲೇಮ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅವಳ ತಕ್ಕನಂಗೆ ಕಾವ್ಯನ ಬ್ಲೇಮ್ ಮಾಡ್ತಾಳ ಅಥವಾ ಕಾವ್ಯನೇ ಈ ಮನೆ ತಕ್ಕ ಸೊಸೆ ಅಂತ ಅವಳೇ ಒಪ್ಕೊಳ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.